ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ 5ನೇ ವಿಡಿಯೋ ಇದಾಗಿರುತ್ತೆ. ಓಕೆ, ಇದರಲ್ಲಿ ನಾವು ಧಾತುಗಳ ಆವರ್ತನೀಯ ವರ್ಗೀಕರಣ ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ತ್ರಿವಳಿಗಳ ನಿಯಮವನ್ನ ಪ್ರತಿಪಾದಿಸಿದಂತಹ ವಿಜ್ಞಾನಿ ಯಾರು? ತ್ರಿವಳಿ ಅಂದ್ರೇನು? ಟ್ರಯಾಡ್ ಅಂತ ಹೇಳ್ತೀವಿ. ಡೊಬ್ರಿನರ್ಸ್ ಟ್ರಯಾಡ್ ಅಂತಾನೆ ಹೇಳ್ತೀವಿ. ಸೊ ಹಾಗಾದ್ರೆ ಟ್ರಯಾಡ್, ಓಕೆ, ಟ್ರಯಾಡ್, ಡೊಬ್ರಿನರ್ಸ್ ಟ್ರಯಾಡ್ ಅಂತ ಹೇಳ್ತೀವಿ. ಓಕೆ, ಸರಿಯಾದಂತ ಉತ್ತರ ಏನು? ದಟ್ ಇಸ್ ಡೊಬ್ರೈನರ್. ಓಕೆ, ಎ ಬಿ ಸಿ ಗಳೆಂಬ ಧಾತುಗಳನ್ನ ಅನುಕ್ರಮವಾಗಿ ಜೋಡಿಸಲಾಗಿದೆ. ಈಗ ಎ ಬಿ ಸಿ ಇವುಗಳಿಗೆ ಸಂಬಂಧಿಸಿದಂತೆ ತ್ರಿವಳಿ ನಿಯಮವನ್ನ ಅನ್ವಯಿಸಿದಾಗ ಸೂತ್ರ ಬರೆದಾಗ ಯಾವ ರೀತಿ ಬರಿತೀವಿ ಅಂತ ಹೇಳಿದ್ದಾರೆ. ಟ್ರಯಾಡ್, ಸೊ ಈ ಧಾತುಗಳನ್ನ ನಾವು ಅನುಕ್ರಮವಾಗಿ ಜೋಡಿಸಲಾಗಿದೆ. ಇವುಗಳಿಗೆ ಸಂಬಂಧಿಸಿದಂತೆ ತ್ರಿವಳಿ ನಿಯಮವನ್ನ ಅನ್ವಯಿಸಿ ನಾವು ಸೂತ್ರ ಬರಿಬೇಕು. ಓಕೆ, ಟ್ರಯಾಡ್ ನ ಸೂತ್ರ ಅಂದ್ರೆ ಡೊಬ್ರಿನ್ ಅವರು ಏನ್ ಹೇಳಿದ್ರಲ್ವಾ ಆ ರೀತಿ ಬರಿಬೇಕು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ, ಇವು ಎರಡನ್ನ ನಾವು ಆಡ್ ಮಾಡಿದಾಗ ಬಿ ಅದರ ಅವರೇಜ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೇನು? ಈಗ ಎಕ್ಸಾಂಪಲ್, ಇವಾಗ ಎ ಒಂದ್ ಎಲಿಮೆಂಟು, ಬಿ ಒಂದ್ ಎಲಿಮೆಂಟು, ಸಿ ಒಂದ್ ಎಲಿಮೆಂಟು ಅಂದ್ರೆ ಎನ ಮತ್ತೆ ರಾಶಿ ಆಮೇಲೆ ಸಿ ನ ರಾಶಿ ಇವೆರಡನ್ನ ನಾವು ಅಂದ್ರೆ ಎ ಪ್ಲಸ್ ಸಿ ಮಾಡಿದಾಗ ಡಿವೈಡೆಡ್ ಬೈ 2 ಮಾಡಿದಾಗ ಅಂದ್ರೆ ಇವೆರಡರ ಆವರೇಜ್ ಬಿ ನ ರಾಶಿ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಇದರಲ್ಲಿ ಸರಿಯಾದಂತ ಆಯ್ಕೆ ಯಾವುದು? ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2. ಓಕೆ, ಅಷ್ಟಕಗಳ ನಿಯಮವನ್ನ ಪ್ರತಿಪಾದಿಸಿದಂತಹ ವಿಜ್ಞಾನಿ ಯಾರು? ಅಂದ್ರೇನು? ಅಷ್ಟಕಗಳ ನಿಯಮಗಳು ಮೀನ್ಸ್ ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್ ಅಂತ ಕರಿತೀವಿ. ಓಕೆ, ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್ ನೀವು ಹೇಗ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಆಕ್ಟೇವ್ಸ್ ಇದನ್ನ ಕಂಡು ಹಿಡಿದವ್ರು ಇವರು ಅಂತ ಅಷ್ಟು ನೆನ್ಪಿಟ್ಕೋಬೇಕು. ಆಕ್ಟೇವ್ಸ್, ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್ ಅಂತ ಜೊತೆಗೆ ಅದನ್ನ ಪ್ರೊನೌನ್ಸ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಸೊ ಸರಿಯಾದಂತ ಉತ್ತರ ಯಾವುದು? ನ್ಯೂಲ್ಯಾಂಡ್ಸ್. ಓಕೆ, 4ನೇ ಪ್ರಶ್ನೆ, ಯಾವ ಧಾತುಗಳನ್ನ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ, ಯಾವುದಾದ್ರೂ ಒಂದು ಧಾತುವಿನಿಂದ ಪ್ರಾರಂಭಿಸಿದಾಗ ಅದರ ರಾಸಾಯನಿಕ ಗುಣಲಕ್ಷಣಗಳು 8ನೇ ಧಾತುವಿಗೆ ಹೋಲಿಕೆ ಆಗುತ್ತೆ. ಈ ನಿಯಮಗಳನ್ನ ಹೀಗಂತ ಕರೀತಾರೆ. ಯಾವುದು? ದಟ್ ಇಸ್ ಅಷ್ಟಕಗಳ ನಿಯಮ. ಈ ಅಷ್ಟಕಗಳನ್ನ ನಿಯಮವನ್ನ ಪ್ರತಿಪಾದಿಸಿದಂತವ್ರು ನ್ಯೂಲ್ಯಾಂಡ್. ಸೊ ನ್ಯೂಲ್ಯಾಂಡ್ ಅವರು ಹೇಳ್ತಾರೆ ಏನಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ್ದನ್ನ ಎಕ್ಸಾಂಪಲ್ ತಗೋತಾರೆ ಅಂದ್ರೆ, ನೋಡಿ ಇವಾಗ ಸ ರಿ ಗ ಮ ಪ ದ ನಿ ನೋಡಿ 1 2 3 4 5 6 7 ಅಂದ್ರೆ ನಾವೇನಂತ ಹೇಳ್ತೀವಿ? ಸರಿಗಮ ಪದ ನಿಸ ಅಂತ ಹೇಳ್ತೀವಿ. ಅಂದ್ರೆ ಇನ್ನು ಇದೇ ಸ ಮತ್ತೆ ಇಲ್ಲಿ ರಿಪೀಟ್ ಆಗಿದೆ. ಸೊ ಅದೇ ತರ ಧಾತುಗಳು ಕೂಡ ಅಂದ್ರೆ ನ್ಯೂಲ್ಯಾಂಡ್ ಅವರು ಕೊಟ್ಟಂತಹ ಒಂದು ಪಿರಿಯಾಡಿಕ್ ಟೇಬಲ್ ಏನಿತ್ತಲ್ವಾ ಅದು ಏರಿಕೆ ಕ್ರಮದಲ್ಲಿ ನಾವು ಬರ್ದಾಗ ಯಾವ್ದಾದ್ರು ಒಂದು ಧಾತುವಿನಿಂದ ನಾವೇನಾದ್ರೂ ಪ್ರಾರಂಭಿಸಿದ್ರೆ, ಇವಾಗ ಸಾಯಿಂದಾನೇ ನಾವೇನಾದ್ರೂ ಪ್ರಾರಂಭಿಸಿದ್ರೆ ಅದರ ರಾಸಾಯನಿಕ ಗುಣಲಕ್ಷಣಗಳು ಏನಿರ್ತವೆ 8ನೇ ಧಾತುಗೆ ಹೋಲಿಕೆ ಆಗುತ್ತೆ. ಅಂದ್ರೆ ಇವಾಗ ಸಾದು ಏನಾದ್ರೂ ರಾಸಾಯನಿಕ ಗುಣಲಕ್ಷಣಗಳಿರ್ತಾವಲ್ಲ ಅವೆಲ್ಲವೂ ಕೂಡ 8ನೇ ಒಂದು ಧಾತುಗೆ ಅದು ಹೋಲಿಕೆ ಆಗುತ್ತೆ. ಅಂದ್ರೆ ಅವೆರಡು ಕೂಡ ಸೇಮ್ ಇರುತ್ತೆ ಅಂತ ಹೇಳಿದ್ರು. ಓಕೆ, ರಸಾಯನ ಶಾಸ್ತ್ರವನ್ನ ಸಂಗೀತಕ್ಕೆ ಹೋಲಿಕೆ ಮಾಡಿದ್ದಕ್ಕಾಗಿ ಈ ವಿಜ್ಞಾನಿಯನ್ನ ಅಪಹಾಸ್ಯ ಮಾಡಲಾಗಿತ್ತು. ಯಾರನ್ನ ಅಪಹಾಸ್ಯ ಮಾಡಿದ್ರು? ಈಗ ಆಲ್ರೆಡಿ ಎರಡನ್ನ ನೋಡಿದೀರಾ, ಹೌದಲ್ವಾ? ಯಾರನ್ನ ಅಪಹಾಸ್ಯ ಮಾಡಿದ್ರು ಅಂತ ಹೇಳಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. 6ನೇ ಪ್ರಶ್ನೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಗಳ ಆವರ್ತನೀಯ ಪುನರಾವರ್ತನೆಗಳು ಎಂದು ಒಂದು ನಿಯಮವನ್ನ ಪ್ರತಿಪಾದಿಸಿದಂತ ವಿಜ್ಞಾನಿ ಯಾರು? ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಗಳ ಆವರ್ತನೀಯ ಪುನರಾವರ್ತನೆಗಳು ಅಂತ ಹೇಳದಂತ ವಿಜ್ಞಾನಿ ಯಾರು? ಓಕೆ, ಯಾರು ಅದನ್ನ ಹೇಳದಂತವ್ರು? ದಟ್ ಇಸ್ ಮೆಂಡಲಿಯೂಸ್ ಅವರು. ನೋಡಿ, ಇದೇ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಗಳ ಆವರ್ತನೀಯ ಪುನರಾವರ್ತನೆಗಳು ಅಂತ ಹೇಳಿದಂತವ್ರು ಮೋಸ್ಲಿ ಅವರು. ಅಲ್ಲೇನಾದ್ರೂ ಸಂಖ್ಯೆಗಳು ಬಂದ್ರೆ ಮಾಸ್ಲೆ ಆಗಿದೆ, ಅದು ಮೋಸ್ಲಿ ಆಗ್ಬೇಕು. ಓಕೆ, ಪರಮಾಣು ರಾಶಿ ಅಂತ ಇದ್ದಾಗ ಮೆಂಡಲಿಯು ಅನ್ನೋದು ಸರಿಯಾದಂತ ಆಯ್ಕೆ ಆಗುತ್ತೆ. ಧಾತುಗಳನ್ನ ಆವರ್ತ ಮತ್ತು ಗುಂಪುಗಳಲ್ಲಿ ವರ್ಗೀಕರಿಸಿದಂತಹ ವಿಜ್ಞಾನಿ ಯಾರು? ಧಾತುಗಳನ್ನ ಆವರ್ತ ಮತ್ತು ಗುಂಪು ಇವುಗಳಾಗಿ ವರ್ಗೀಕರಿಸಿದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ದಟ್ ಇಸ್ ಮೆಂಡಲಿಯು ಅವರು. ಇನ್ನು ಧಾತುಗಳ ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಹೇಳಿ ಯಾವ ವಿಜ್ಞಾನಿಯನ್ನ ಕರೀತಾರೆ? ದಟ್ ಇಸ್ ಮೆಂಡಲಿಯು ಅವರನ್ನ ಕರೀತಾರೆ.
ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆಗಳು ಅನ್ನುವಂತಹ ನಿಯಮವನ್ನು ಪ್ರತಿಪಾದಿಸಿದಂತಹ ವಿಜ್ಞಾನಿ ಯಾರು? ದಟ್ ಇಸ್ ಹೆನ್ರಿ ಮಾಸ್ಲೆ. ಓಕೆ. ಆವರ್ತ ಕೋಷ್ಟಕದಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವಿನ್ಯಾಸದ ಪರಿಕಲ್ಪನೆಯನ್ನ ನೀಡಿದಂತಹ ವಿಜ್ಞಾನಿ ಯಾರು? ನೋಡಿ, ಯಾರು ಆವರ್ತಕ ಕೋಷ್ಟದಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವಿನ್ಯಾಸದ ಪರಿಕಲ್ಪನೆಯನ್ನ ನೀಡಿದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ದಟ್ ಕ್ರೆಡಿಟ್ ಆಲ್ಸೋ ಗೋಸ್ ಟು ಹೆನ್ರಿ ಮೋಸ್ಲೆ ಅವರು. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತ ಮತ್ತು ಗುಂಪುಗಳ ಸಂಖ್ಯೆ ಎಷ್ಟಿದೆ ನೋಡಿ. ಅಂದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆವರ್ತಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 7 ಆವರ್ತಗಳು, ಅಂದ್ರೆ 7 ಆವರ್ತಗಳು. ಗುಂಪುಗಳು ಗ್ರೂಪ್ಸ್ ಬಂದು ಎಷ್ಟಿದೆ? 18 ಗ್ರೂಪ್. ಓಕೆ, 7 ಪೀರಿಯಡ್ಸ್ ಅಂಡ್ 18 ಗ್ರೂಪ್ಸ್ ಇದೆ. ಓಕೆ. ಈ ಕಾರಣದಿಂದ ಧಾತುಗಳ ಜೋಡಣೆಯಲ್ಲಿ ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಪರಿಗಣಿಸುವುದು ಸೂಕ್ತ. ಯಾವ ಕಾರಣದಿಂದ? ನೋಡಿ, ಯಾವ ಕಾರಣದಿಂದ ಧಾತುಗಳ ಜೋಡಣೆಯಲ್ಲಿ ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಪರಿಗಣಿಸುವುದು ಸೂಕ್ತ ಅಂತ ಹೇಳಿದ್ರೆ ದಟ್ ಈಸ್ ಸಮಸ್ಥಾನಿಗಳ ಗುಣಲಕ್ಷಣ. ನೋಡಿ, ಜಡ ಅನಿಲಗಳ ಗುಣಲಕ್ಷಣ, ಲೋಹಾಭಗಳ ಗುಣಲಕ್ಷಣ, ಮಿಶ್ರಲೋಹಗಳ ಗುಣಲಕ್ಷಣ ಅಂತ ಇದೆ. ನೋಡಿ, ಸಮಸ್ಥಾನಿಗಳ ಗುಣಲಕ್ಷಣಗಳ ಒಂದು ಕಾರಣದಿಂದಾಗಿ ಧಾತುಗಳ ಜೋಡಣೆಯಲ್ಲಿ ಪರಮಾಣು ರಾಶಿಯ ಬದಲಾಗಿ ನಾವು ಪರಮಾಣು ಸಂಖ್ಯೆನ ಪರಿಗಣಿಸಿರೋದು. ಯಾರು? ಹೆನ್ರಿ ಮೋಸ್ಲೆ ಅವರು. ಕ್ಲಿಯರ್? ಈಗ ಮುಂದಿನ ಪ್ರಶ್ನೆ, 13ನೇ ಪ್ರಶ್ನೆ. ಧಾತುವಿನ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಈ ಸೂತ್ರದಿಂದ ನಾವು ಲೆಕ್ಕ ಹಾಕಬಹುದು. ಗರಿಷ್ಠ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಯಾವುದು? ದಟ್ ಇಸ್ 2n². ಇದರಿಂದ ಒಂದು ಕವಚ ಎಷ್ಟು ಎಲೆಕ್ಟ್ರಾನ್ಗಳನ್ನ ಒಳಗೊಂಡಬಹುದು ಅಂತ. ಈ ವರ್ಗದ ಧಾತುಗಳನ್ನ 0 ವರ್ಗದ ಧಾತುಗಳು, ರಾಜಾನಿಲಗಳು, ಶ್ರೇಷ್ಠ ಅನಿಲಗಳು ಅಂತ ಎಲ್ಲಾನು ಕರೀತಾರೆ. ಯಾವುದು ಆ ಒಂದು ವರ್ಗ ಅಂತ ಹೇಳಿದ್ರೆ ದಟ್ ಈಸ್ 18, ಅಂದ್ರೆ ನೋಬೆಲ್ ಗ್ಯಾಸಸ್ ಅಂತ ಕರಿತೀವಿ. ಓಕೆ, ಯಾವುದು? 18th ವರ್ಗ. ಓಕೆ, ಅಂದ್ರೆ ಏನು? 18th ಪೀರಿಯಡ್, 18th ವರ್ಗ. ಓಕೆ, 18ನೇ ವರ್ಗವನ್ನ ನೋಡಿ. ಯಾವ ಗುಂಪು? ಕ್ಲಿಯರ್? ಎಸ್, ಅಲ್ಲೇನ್ ಕೊಟ್ಟಿರೋದು? ಅನಿಲಗಳು. ಓಕೆ, 18ನೇ ವರ್ಗದ ಧಾತುಗಳನ್ನ ನಾವೇನಂತ ಕರಿತೀವಿ? ರಾಜಾನಿಲಗಳು ಅಂತ ಕರಿತೀವಿ. ಓಕೆ. 15ನೇ ಪ್ರಶ್ನೆ. 18ನೇ ವರ್ಗದ ಧಾತುಗಳನ್ನ 0 ವರ್ಗದ ಧಾತುಗಳು ಅಂತ ಕರೆಯೋದಕ್ಕೆ ಕಾರಣ ಏನು? ನೋಡಿ, ಯಾಕೆ ಅದನ್ನ ಆ ರೀತಿ ಕರೀತಾರೆ ಅಂದ್ರೆ ಯಾಕೆಂದ್ರೆ ಅವುಗಳ ಹೊರಕವಚ ಅಷ್ಟಕಗಳ ರಚನೆಯನ್ನ ಒಳಗೊಂಡಿದೆ. ಓಕೆ, ಜೊತೆಗೆ ಇವು ಧಾತುಗೆ ಅಂದ್ರೆ ಇತರೆ ಧಾತುಗಳಿಗೆ ವರ್ತಿಸೋದಿಲ್ಲ. ಆಮೇಲೆ ಈ ಧಾತುಗಳು ಅತ್ಯಂತ ಹೊರಕವಚ ಗರಿಷ್ಠ ಎಲೆಕ್ಟ್ರಾನ್ಗಳಿಂದ ಭರ್ತಿ ಕೂಡ ಆಗಿದೆ. ಹಾಗಾಗಿ ಸರಿಯಾದಂತ ಉತ್ತರ ಈ ಮೇಲಿನ ಎಲ್ಲವೂ ಆಗಿರೋದ್ರಿಂದ ಇವುಗಳನ್ನ 0 ವರ್ಗದ ಧಾತುಗಳು, ರಾಜಾನಿಲಗಳು, ನೋಬೆಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಇನ್ನು 16ನೇ ಪ್ರಶ್ನೆ. ಒಂದು ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರೆದಾಗ ಅದರ ಅತ್ಯಂತ ಹೊರಕವಚದಲ್ಲಿ 2p3 ಅನ್ನ ಹೊಂದಿದ್ರೆ ಆ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು? ಆ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ಅದು 2p3 ಅನ್ನ ಒಳಗೊಂಡಿತ್ತು ಅಂದ್ರೆ ಅದರ ಆವರ್ತ ಸಂಖ್ಯೆ ಎಷ್ಟು? ಅಂದ್ರೆ ಅದರ ಪೀರಿಯಡ್ ಎಷ್ಟು ಅಂತ ಕೇಳಿದ್ದಾರೆ. ಪೀರಿಯಡ್, ಅದು ಯಾವ ಪೀರಿಯಡ್ ಗೆ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಯಾವ ಪೀರಿಯಡ್ ಗೆ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಅದು ಸೆಕೆಂಡ್ ಪೀರಿಯಡ್ ಅಲ್ಲಿ ಇರುತ್ತೆ. ಓಕೆ, ಅದರ ಪೀರಿಯಡ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಇರುತ್ತೆ. ಓಕೆ, 2p3. 17ನೇ ಪ್ರಶ್ನೆ. ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ನೋಡಿ, ಇವಾಗ ನಿಮ್ಮ ಎಡಗಡೆಯಿಂದ ಬಲಕ್ಕೆ ಸಾಗಿದಾಗ ಪರಮಾಣು ಗಾತ್ರ ದೊಡ್ಡದಾಗುತ್ತಾ, ಚಿಕ್ಕದಾಗುತ್ತಾ, ಏನಾದ್ರೂ ಬದಲಾವಣೆನೇ ಆಗಲ್ವಾ? ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದಂತ ಉತ್ತರ ಕಡಿಮೆ ಆಗುತ್ತೆ. ನೋಡಿ, ಆವರ್ತಕ ಕೋಷ್ಟಕದಿಂದ ಎಡದಿಂದ ಬಲಕ್ಕೆ ಸಾಗಿದಾಗ, ಎಡದಿಂದ ಬಲಕ್ಕೆ ನಾವು ಸಾಕ್ತಾ ಹೋದ್ರೆ ಪರಮಾಣುವಿನ ಗಾತ್ರ ಮೀನ್ಸ್ ಆಟೋಮಿಕ್ ಸೈಜ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಆಟೋಮಿಕ್ ಸೈಜ್ ಏನಿರುತ್ತಲ್ವಾ ಅದು ಕಡಿಮೆ ಆಗುತ್ತೆ. 18ನೇ ಪ್ರಶ್ನೆ. ವಿದ್ಯುತ್ ಧನೀಯ ಧಾತುಗಳು ಅಂದ್ರೆ ಏನು? ವಿದ್ಯುತ್ ಧನೀಯ ಧಾತುಗಳು ಅಂದ್ರೆ ಏನು? ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಡುವ ಧಾತುಗಳು, ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸುವಂತಹ ಧಾತುಗಳು, ಯಾವುದೇ ಬದಲಾವಣೆಗೆ ಒಳಗಾಗದಂತಹ ಧಾತುಗಳು, ಮೇಲಿನ ಯಾವುದು ಅಲ್ಲ ಅಂತ ಇದೆ. ವಿದ್ಯುತ್ ಧನೀಯ ಧಾತುಗಳು ಅಂತ ಹೇಳಿದ್ರೆ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಪಾಸಿಟಿವ್ ಅಂತ ಅದು ಒಳಗೊಂಡಿದೆ ಅಂತ ಅಂದ್ರೆ
ಇವು ಎಲೆಕ್ಟ್ರಾನ್ಗಳನ್ನ ಕೊಡೋದು. ಅಂದ್ರೆ ಇವಾಗ ಪ್ಲಸ್ ಅಂದ್ರೆ ಏನು, ಇದು ಅವರ ಪ್ಲಸ್ ಪಾಯಿಂಟ್ ಅಂದ್ರೆ ಏನು, ಅವ್ರ ಹತ್ರ ಜಾಸ್ತಿ ಇದೆ. ಪ್ಲಸ್ ಅಂದ್ರೆ ಅವ್ರ ಹತ್ರ ಜಾಸ್ತಿ ಇದೆ, ಹಾಗಾಗಿ ಅವರು ಇನ್ನೊಬ್ಬರಿಗೆ ಕೊಡ್ಬೋದು. ಸೊ ಹಾಗಾಗಿ ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವ ಧಾತುಗಳು ಅಂತ ಕರೀತಾರೆ. ಓಕೆ, ಇನ್ನು 19ನೇ ಪ್ರಶ್ನೆ, ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣುವಿನ ಗಾತ್ರ ಅಂದ್ರೆ ಆಟೋಮಿಕ್ ಸೈಜ್ ಕಡಿಮೆ ಆಗುತ್ತೆ. ಅದೇ ವಿದ್ಯುತ್ ಋಣಿಯಂತೆ ಇವು ಏನಾಗುತ್ತೆ, ವಿದ್ಯುತ್ ಋಣಿ ಏನಿರುತ್ತೆ ಅದು ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಬದಲಾವಣೆ ಆಗೋದಿಲ್ವಾ ಏನು ಅಂತ ಕೇಳಿದ್ದಾರೆ. ಏನಾಗುತ್ತೆ, ಹೆಚ್ಚಾಗುತ್ತೆ. ಆಟೋಮಿಕ್ ಸೈಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆದ್ರೆ ವಿದ್ಯುತ್ ಋಣಿಯತೆ ಏನಿರುತ್ತೆ, ವಿದ್ಯುತ್ ಋಣಿಯತೆ ಎಲೆಕ್ಟ್ರೋ ನೆಗೆಟಿವಿಟಿ ಅಂತ ಹೇಳ್ತೀವಿ, ಅದು ಏನಾಗುತ್ತೆ, ಹೆಚ್ಚಾಗುತ್ತೆ. ಓಕೆ, ಒಂದು ಧಾತುವಿನ ಅತ್ಯಂತ ಹೊರಕವಚದಲ್ಲಿ ಕಂಡು ಬರುವಂತಹ ಎಲೆಕ್ಟ್ರಾನ್ಗಳಿಗೆ ನಾವೇನಂತ ಕರಿತೀವಿ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಓಕೆ, ಇನ್ನು 21ನೇ ಪ್ರಶ್ನೆ, ಈ ನಿಯಮದ ಆಧಾರದ ಮೇಲೆ ಆವರ್ತಕ ಕೋಷ್ಟಕವನ್ನ ಕ್ಯಾಲ್ಸಿಯಂ ಧಾತುವಿನ ನಂತರ ವಿಸ್ತರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಯಾವ ಒಂದು ನಿಯಮದ ಪ್ರಕಾರ ಆವರ್ತಕ ಕೋಷ್ಟಕವನ್ನ ಕ್ಯಾಲ್ಸಿಯಂ ಧಾತುವಿನ ನಂತರ ಮತ್ತೆ ಮುಂದುವರಿಸೋದಕ್ಕೆ ಸಾಧ್ಯ ಆಗಲಿಲ್ಲ? ಯಾರ ನಿಯಮ? ಡೊಬ್ರೈನಾಸ್ ರವರ ತ್ರಿವಳಿ ನಿಯಮ, ನ್ಯೂಲ್ಯಾಂಡ್ ರವರ ಅಷ್ಟಕಗಳ ನಿಯಮ, ಮೆಂಡಲೀವ್ ನಿಯಮ, ಜಡ ಅನಿಲಗಳ ನಿಯಮ ಅಂತ ಇದೆ. ಸರಿಯಾದಂತಹ ಉತ್ತರ ಏನು? ನ್ಯೂಲ್ಯಾಂಡ್ಸ್ ಅಷ್ಟಕಗಳ ನಿಯಮದಲ್ಲಿ ಏನಾಯ್ತು, ಇದು ಕೂಡ ಅದರ ಒಂದು ಡಿಮೆರಿಟ್. ಓಕೆ, ಇದು ನ್ಯೂಲ್ಯಾಂಡ್ ಆಕ್ಟಿವ್ ಏನ್ ಹೇಳಿದ್ದಾರೆ, ಆ ಒಂದು ಅವ್ರೇನ್ ಕೊಟ್ಟಿದ್ರಲ್ವಾ, ಅದರ ಒಂದು ಡಿಮೆರಿಟ್ ಕೂಡ ಹೌದು. ಅದೇ ಡಿಮೆರಿಟ್ ಅನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಷ್ಟೇ. ನೋಡಿ, ಈ ಒಂದು ನಿಯಮ ಏನಾಯ್ತು, ಆ ಡಿಮೆರಿಟ್ ಅಲ್ಲಿ ಹೇಳ್ತಾರೆ, ಈ ಒಂದು ನಿಯಮದ ಆಧಾರದ ಮೇಲೆ ಆವರ್ತಕ ಕೋಶವನ್ನ ಅದು ಕ್ಯಾಲ್ಸಿಯಂ ಅಷ್ಟೇ ಸ್ಟಾಪ್ ಆಯ್ತು, ಅದ್ರ ನೆಕ್ಸ್ಟ್ ಏನಿರುತ್ತೆ ಮುಂದುವರ್ಸಕ್ಕೆ ಆಗ್ಲಿಲ್ಲ ಯಾವುದೇ ಎಲಿಮೆಂಟ್ಸ್ ಅನ್ನ. ಓಕೆ, ಹಾಗಾಗಿ ಇದು ಅದರ ಒಂದು ಡಿಮೆರಿಟ್ ಆಗಿತ್ತು. ಸೊ ಇದು ಸರಿಯಾದಂತ ಉತ್ತರ. ಓಕೆ, ಸೊ ಇದಿಷ್ಟು ಆವರ್ತಕ ಕೋಷ್ಟಕದ ಬಗ್ಗೆ ಆಗಿತ್ತು, ಪಿರಿಯಾಡಿಕ್ ಟೇಬಲ್ಸ್ ಬಗ್ಗೆ ಆಗಿತ್ತು. ಸೊ ಇಲ್ಲಿ ಏನ್ ಪ್ರಶ್ನೆ ನೋಡಿದೀರಾ ಅಲ್ವಾ, ಅದಕ್ಕೆ ನೀವು ಉತ್ತರವನ್ನ ನೀಡಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.